ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಅಂದ್ಕೊಂಡೆ ಏನಂದರೆ, ನಾವೆಲ್ಲರೂ ಯೋಚನೆ ಮಾಡ್ತಾ ಇರ್ತೀವಿ, ನಾನು ಅಂದ್ಕೊಂಡಿದ್ದೇನೂ ಆಗ್ತಿಲ್ಲ, ಅಥವಾ ಎಲ್ಲವೂ ನಾನು ಅಂದ್ಕೊಂಡ ಹಾಗೆ ಆಗಬೇಕು, ಎಲ್ಲವೂ ನನ್ನ ಕಂಟ್ರೋಲಲ್ಲೇ ಇರಬೇಕು ಅಂತ ನಾವು ಅನ್ಕೋತಾ ಇರ್ತೀವಿ. ಅದಕ್ಕೋಸ್ಕರ ನಾವು ಎಷ್ಟೊಂದು ಪ್ಲ್ಯಾನ್ಗಳನ್ನು ಮಾಡ್ತಾ ಇರ್ತೀವಿ. ಸೊ ಫೈನಲಿ ನಮ್ಗನ್ಸುತ್ತೆ, ನಾನು ಅಂದ್ಕೊಂಡಿದ್ದೇನೂ ಆಗ್ತಿಲ್ಲ, ಇಲ್ಲ ನಾನು ಹಿಂಗೆ ಅಂದ್ಕೊಂಡಿದ್ದೆ, ಇದು ಹಿಂಗಾಗೋಯ್ತು ಅಂತೆಲ್ಲ ನಾವು ನೋಡ್ತಾ ಇರ್ತೀವಿ. ಯಾವುದನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆದರೆ ನಮ್ಮ ಸುತ್ತ ಇರ್ತಕ್ಕಂತಹ ಪ್ರಕೃತಿ, ಆ ಒಂದು ವಾತಾವರಣ ಏನಿದೆ, ಅಥವಾ ಒಂದು ಗಾಡ್ಸ್ ಪ್ಲಾನ್ ಅಂತ ನಾವೇನು ಹೇಳ್ತೀವಿ, ಡೆಫಿನೆಟ್ಲಿ ದಟ್ ವಿಲ್ ಕಂಟ್ರೋಲ್ ಅಸ್. ಅದು ನಮ್ಮನ್ನ ಕಂಟ್ರೋಲ್ ಮಾಡುತ್ತೆ ಹೊರತು ನಾವು ಯಾವುದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ನಾವೆಲ್ರಿಗೂ ಗೊತ್ತು ಮೈಕಲ್ ಜಾಕ್ಸನ್. ಸೊ ಮೈಕಲ್ ಜಾಕ್ಸನ್ ಒಂದು ಚಾಲೆಂಜನ್ನು ಮಾಡ್ತಾನೆ, ನಾನು ಕಂಟ್ರೋಲ್ ಮಾಡ್ತೀನಿ, ಸಾವನ್ನ ಕಂಟ್ರೋಲ್ ಮಾಡ್ತೀನಿ, ಅಥವಾ ಸಾವಿಗೆ ನಾನು ಚಾಲೆಂಜ್ ಮಾಡ್ತೀನಿ, ನಾನು 150 ಇಯರ್ಸ್ ಬದುಕ್ತೀನಿ ಅಂತ ಅನ್ಕೋತಾನೆ. ಅದನ್ನ ನಾನು ಕಂಟ್ರೋಲ್ ಮಾಡ್ತೀನಿ ಅನ್ಕೋತಾನೆ. ಅದಕ್ಕೋಸ್ಕರ ಏನೇನೆಲ್ಲ ತಯಾರಿ ಮಾಡ್ಕೋತಾನೆ ಅಂತ ಹೇಳಿದ್ರೆ, ಅವನು ಪ್ರತಿದಿನ ಅವನು ಊಟ ಮಾಡೋ ಊಟ ಏನಿರುತ್ತೆ ಅದು ಲ್ಯಾಬೋರೇಟರಿಲಿ ಟೆಸ್ಟ್ ಆಗ್ತಿರುತ್ತೆ. ಅವನ ಡಯಟ್ಗೆ, ಅವನ ಎಕ್ಸಸೈಸನ್ನು ನೋಡ್ಕೊಳ್ಳಿಕ್ಕೆ ಅವನು 12 ಮೆಂಬರ್ಸನ್ನು ಅಪಾಯಿಂಟ್ ಮಾಡ್ಕೊಂಡಿರ್ತಾನೆ. ಪ್ರತಿದಿನ ಡಾಕ್ಟರ್ ಅವನ್ನ ಎಕ್ಸಾಮಿನ್ ಮಾಡ್ತಾ ಇರ್ತಾರೆ. ಆಮೇಲೆ ಅವ್ನು ಮಲ್ಗೋ ಹಾಸಿಗೆ ಏನಿರುತ್ತಲ್ಲ ಅದು ಕೂಡ ಲ್ಯಾಬೋರೇಟೆಡ್ ಆಗಿರುತ್ತೆ. ಅಂದರೆ ಅಷ್ಟು ಒಂದು ಕಂಟ್ರೋಲಿಂಗ್ ಅನ್ನ ಮಾಡ್ತಾ ಇರ್ತಾನೆ. ಅಂದರೆ ನಾನು 150 ವರ್ಷ 150 ಇಯರ್ಸ್ ಬದುಕ್ತೀನಿ ಅಂತ. ಅಷ್ಟೇ ಅಲ್ಲದೆ ಅವನು ಡೋನರ್ಸನ್ನು ಕೂಡ ಆಲ್ರೆಡಿ ಹೈರ್ ಮಾಡಿರ್ತಾನೆ. ಅಂದರೆ ಅವ್ರಿಗೆ ದುಡ್ಡು ಕೊಟ್ಟು, ಅವ್ರಿಗೆ ಏನು ಬೇಕು, ಅವರ ಫ್ಯಾಮಿಲಿ ಏನು, ಅದನ್ನೆಲ್ಲ ಖರ್ಚುಗಳನ್ನು ಇವನೇ ನೋಡಿಕೊಂಡು, ಇನ್ ಕೇಸ್ ಮೈಕಲ್ ಜಾಕ್ಸನಿಗೆ ಏನಾದರೂ ಆಯಿತು ಅಂತ ಹೇಳಿದ್ರೆ ಇಮಿಡಿಯೇಟ್, ಅಂದರೆ ಯಾವುದಾದ್ರೂ ಆರ್ಗನ್ಗೆ ಎಫೆಕ್ಟ್ ಆಯಿತು ಅಂತಂದರೆ ಅದನ್ನ ರಿಪ್ಲೇಸ್ಮೆಂಟ್ ಮಾಡಲಿಕ್ಕೆ ಆರ್ಗನ್ ಡೋನರ್ಸ್ನ ರೆಡಿ ಮಾಡಿ ಇಟ್ಕೊಂಡಿರ್ತಾನೆ. ಆಕ್ಸಿಜನ್ ಒಂದು ಸಪ್ಲೈ ಏನು ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾನೆ. ಈ ರೀತಿಯಾಗಿ ಪ್ರತಿಯೊಂದನ್ನು ತನ್ನ ಕಂಟ್ರೋಲಲ್ಲಿ ಇರಬೇಕು, ನಾನು ಡೆತ್ಗೆ ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿ ಎಲ್ಲವನ್ನು ತಯಾರಿ ಮಾಡ್ಕೊಂಡಿರ್ತಾನೆ. ಆದರೆ ಅವನು ಬದುಕಿದ್ದು ಎಷ್ಟು ವರ್ಷ ನಮ್ಮೆಲ್ರಿಗೂ ಗೊತ್ತು. 2009 ಅವನು ಸತ್ತು ಹೋಗ್ತಾನೆ. 50 ವರ್ಷಕ್ಕೆ ಸಾವನ್ನ ಆಗ್ತಾನೆ. 150 ವರ್ಷ ಬದುಕ್ತೀನಿ ಅಂತ ಹೇಳಿ ಇಷ್ಟೆಲ್ಲವನ್ನು ಮಾಡಿದಂತಹವನು. ಆದರೆ ಅವನಿಗೆ ಒಂದು ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ. ಸೊ ಡಾಕ್ಟರ್ಸ್ಗಳು ಎಲ್ಲ ಟ್ರೈ ಮಾಡ್ತಾರೆ. ಏನು ಲಾಸ್ ಏಂಜಲೀಸ್ ಮತ್ತು ಕ್ಯಾಲಿಫೋರ್ನಿಯಾದ ಡಾಕ್ಟರ್ಸ್ಗಳು ಕಂಬೈನ್ಡ್ ಆಗಿ ವರ್ಕ್ ಮಾಡ್ತಾರೆ ಅವನನ್ನ ಉಳಿಸ್ಕೋಬೇಕು ಅಂತ ಹೇಳಿ. ಅವನ ಹತ್ರ ಹಣ ಇತ್ತು, ಆರ್ಗನ್ ಡೋನರ್ಸ್ ಇದ್ರು, ಅವನ್ ಫುಡ್ ಲ್ಯಾಬೊರೇಟೆಡ್ ಆಗ್ತಾ ಇತ್ತು, ಅವನಿಗೆ ಆಕ್ಸಿಜನ್ ಏನು ಬೇಕೋ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ಡೈಲಿ ಅವನು ಎಕ್ಸಾಮಿನ್ ಮಾಡ್ತಾ ಇದ್ರು ಡಾಕ್ಟ್ರು. ಆದರೂ ಕೂಡ ಅವನಿಗೆ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಆಗುತ್ತೆ. ಆ ಸಂದರ್ಭಗಳಲ್ಲೂ ಕೂಡ ಪ್ರಪಂಚದ ಅತ್ಯುತ್ತಮವಾದಂತಹ ಡಾಕ್ಟರ್ಸ್ಗಳು ಅವನ್ನ ಟ್ರೀಟ್ ಮಾಡಿದ್ರು. ಆದರೂ ಕೂಡ ಅವನನ್ನ ಬದುಕಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಅಂದರೆ ಯಾವುದು ಕೂಡ ನಮ್ಮ ಕಂಟ್ರೋಲಲ್ಲಿ ಖಂಡಿತ ಇರೋದಿಲ್ಲ. ನಾವು ಭ್ರಮೇಲಿರ್ತೀವಿ, ನಾನು ಈ ಪ್ಲ್ಯಾನ್ ಮಾಡ್ತೀನಿ, ನಾನು ಹೀಗೆ ಮಾಡಿದ್ರೆ ಹಾಗಾಗ್ಬಿಡುತ್ತೆ, ಹಾಗೆ ಮಾಡಿದ್ರೆ ಹೀಗಾಗ್ಬಿಡ್ಬೋದು ಅಂತ. ಬಟ್ ಗಾಡ್ಸ್ ಪ್ಲಾನ್ ಬೇರೆನೇ ಇರುತ್ತೆ. ಎಲ್ಲವನ್ನೂ ನಿಯಂತ್ರಣ ಮಾಡ್ತೀನಿ ಅಂತ ಹೋಗೋದು ಬೇಡ. ಬದುಕಲ್ಲಿ ಎಲ್ಲವೂ ಯಾವಾಗ ಏನೇನಾಗಬೇಕೋ ಅದು ಖಂಡಿತ ಆಗೇ ಆಗುತ್ತೆ. ಬದುಕಬೇಕು ಅಂತಿದ್ದವರು ಖಂಡಿತ ಬದುಕ್ತಾರೆ, ಸಾಯ್ಬೇಕು ಅಂತಿದ್ದವರು ಖಂಡಿತ ಸಾಯ್ತಾರೆ. ಆಮೇಲೆ ಯಾವುದೇ ಕೆಲಸ ಆಗಲಿ, ಯಾವುದೇ ಪ್ಲಾನಿಂಗ್ ಆಗಲಿ, ಯಾವುದೇ ಬಿಸ್ನೆಸ್ ಆಗಲಿ, ನಾವೇನು ಮಾಡಬೇಕು, ನಾನು ಈ ಕೆಲಸನ ಹೀಗೆ ಮಾಡಬೇಕು, ಇವ್ರು ನನ್ನ ಜೊತೆ ಹೀಗೆ ಇರಬೇಕು ಅಂತ ಅನ್ಕೋತೀವಲ್ಲ, ಅದು ಖಂಡಿತ ಸಾಧ್ಯ ಇಲ್ಲ. ಎಲ್ಲವೂ ನನ್ನ ಕಂಟ್ರೋಲಲ್ಲಿ ಇರಬೇಕು ಅಂತ ನಾವು ಹೋದಾಗ ಖಂಡಿತ ನಮ್ಮ ಕಂಟ್ರೋಲಲ್ಲಿ ಯಾವುದೂ ಇರಲ್ಲ. ನಮಗೆ ಗೊತ್ತಿಲ್ಲದೆ ಇರೋ ಯಾವುದೋ ಶಕ್ತಿ ಕಂಟ್ರೋಲ್ ಮಾಡ್ತಿರುತ್ತೆ. ನಾವು ಆ ಕಂಟ್ರೋಲಲ್ಲಿ ಇರ್ತೀವಿ. ಇದನ್ನ ತಿಳ್ಕೊಂಡ್ಬಿಟ್ರೆ ಲೈಫ್ ಹೇಗೆ ಬರುತ್ತೋ ಹಾಗೆ ಹೋಗ್ತಾ ಇರಬಹುದು. ಮತ್ತೆ ಸ್ಟ್ರೆಸ್ ಇರಲ್ಲ, ಬರ್ಡನ್ ಇರಲ್ಲ, ಯಾವುದ್ರ ಬಗ್ಗೆನೂ ಯೋಚನೆ ಮಾಡೋ ಅವಶ್ಯಕತೆನೂ ಇರಲ್ಲ ಅಂತ ನನ್ಗನ್ಸೋದು. ಇದು ನನ್ನ ಒಪಿನಿಯನ್. ಇಷ್ಟ ಆದರೆ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.